ಹಲೋ ಪ್ರಜಾಫಾನ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಮ್ದು ಸಖತ್ತಾಗಿದ್ದೀನಿ. ನೀವು ಹಾಗಿದ್ದೀರಾ ಅನ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ದು ಸ್ಪೆಷಲ್ ಚೇತನ್ ಬರ್ಡೇ. ಗಾಯ್ಸ್ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡ್ತಿದ್ವಿ, ಅಷ್ಟೊಂದು ಗ್ರ್ಯಾಂಡ್ ಆಗಿಲ್ಲ, ಯಾಕಂದ್ರೆ ಪ್ಲಾನ್ ಇರಲಿಲ್ಲ. ಸೊ ನೋಡಿ ಪಾಪ ಟಿಫನ್ ಅವಳು ಎಡಿಟಿಂಗ್ ಕೂತ್ಕೊಂಡು ನಾನು ಟಿಫನ್ ಮಾಡಿದೆ, ಅವಳು ಟಿಫನ್ ಮಾಡಿ ಟೈಮ್ 11:30 ಆಗಿದೆ. ಇಬ್ರು ಟಿಫನ್ ಮಾಡಿಲ್ಲ. ನನ್ನ ಫೋನ್ ಚಾರ್ಜ್ ಹಾಕಿ ನೋಡಿ ಗಾಯ್ಸ್ ಮೇಡಮ್ ಸ್ಕ್ರಿಪ್ಟ್ ಹೆಂಗಿದೆ. ನನ್ನ ಸ್ಕ್ರಿಪ್ಟ್ ಬುಕ್ ಇಲ್ಲ ಪಾಪು, ನನ್ನ ಸ್ಕ್ರಿಪ್ಟ್ ಇಲ್ಲ, ನಾನು ಲೀವ್ ಮಲ್ಗೋಳೆ ಗೈಸ್. ನನ್ನ ಸ್ಕ್ರಿಪ್ಟ್ ಮೇಲೆ ನನ್ನ ಸ್ಕ್ರಿಪ್ಟ್ ಬುಕ್ಸ್ ನೋಡಿ. ನಂದು ಈಗ ಒಂದು ಶೂಟ್ ಎಲ್ಲ ಕೆಲಸ ಮುಗಿಸಿದೀವಿ, ಇಬ್ರು ಈಗ ಮುಗಿದಿದೆ. ಈಗ ಸ್ವಲ್ಪ ನಂದು ಏನೇನು ಕೆಲಸ ಇದೆ ಅಂತ ಹರಿಗಾಯ್ತು. ಒಂದು ನೆನೆ ನಾನು R15 ಗಾಡಿಗೆ ಮುಂದೆ ಮಾತ್ರ ಶೀಟ್ ಹಾಕ್ಸಿದ್ದೆ, ಅಂದರೆ ಶೀಟ್ ಕವರ್ ಹಾಕ್ಸಿದ್ದೆ. ಹಾಯ್ ಇಲ್ಲಮ್ಮ, ಗುಡ್ ಮಾರ್ನಿಂಗ್, ಗುಡು ಗೈಸ್. ನೆನೆ ನಾನು ನನ್ನ ಚಾರ್ಜ್ ಇವತ್ತು ಈಗ ದಾಟಿ ಉಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಚಾರ್ಜನ್ನು ಶಟ್ ಡೌನ್ ಮಾಡಿಬಿಟ್ಟಿದ್ದೀನಿ ಗೈಸ್. ನನಗೆ ಈ ಗಾಡಿ ಕವರ್ಗೆ ಏನೋ ತರಬೇಕು ಗೈಸ್. ನಾನು ಇವಾಗ ಈಗ ಅದರ ಓಡಾಡ್ಬೇಕು, ನಾನು ಬೇರೆ ನಂಗೆ ಆಪ್ಷನ್ ಇಲ್ಲ ಗೈಸ್. ನಾನು R15ಗೆ ನಾನು ನೋಡಿ ಇಲ್ಲಿ ಮುಂದೆ ಶೀಟ್ ಕವರ್ ಹಾಕ್ಸಿದ್ದೆ, ಅಲ್ಲಿ ಗಲೀಜ್ ಆಗ್ಬಿಟ್ಟಿದೆ. ಅದ್ರ ಹಿಂದೆದು ಹಾಕ್ಸ್ಬೇಕು ಇವಾಗ. ಅದು ಹಾಕ್ಸಾದ್ಮೇಲೆ ಸ್ವಲ್ಪ ನಾನು ಬ್ಯಾಂಕಿಗೆ ಹೋಗಬೇಕು. ಬ್ಯಾಂಕ್ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗಬೇಕು. ನನ್ನ ATM ಕಾರ್ಡ್ ಬಂದಿಲ್ಲ ಇನ್ನು, ಆ ಟ್ರ್ಯಾಕಿಂಗ್ ಚೆಕ್ ಮಾಡಿಸ್ಬೇಕು. ಟ್ರ್ಯಾಕಿಂಗ್ ಆದಮೇಲೆ ನೆಕ್ಸ್ಟ್ ಡ್ಯಾಂಕ್ ಕ್ಲಾಸ್ ಹೋಗಬೇಕು, ಡ್ಯಾಂಕ್ ಕ್ಲಾಸ್ ಕೆಲಸ ಮುಗಿಸ್ಬೇಕು. ಇನ್ನದಾದ್ಮೇಲೆ ನಿಮಗೆ ನಾನೆಲ್ಲ ಇಲ್ಲಿ ಹೇಳ್ಬಿಟ್ರೆ ನೀವೇ ನೋಡ್ತೀರಾ ವ್ಲಾಗಲ್ಲಿ, ನೀವೇ ನೋಡಿ ಏನು ಮಾಡ್ತೀನಿ ಅಂತ. ಲೆಟ್ಸ್ ಗೋ ಗೈಸ್. ಪೋಸ್ಟ್ ಆಫೀಸ್ ಸ್ವಲ್ಪ ಕೆಲಸ ಇದೆ ನಿಮಗೆ, ಹೇಳಿದ್ನಲ್ಲ ಪೋಸ್ಟ್ ಆಫೀಸ್ಗೆ ಬಂದಿದ್ದೀನಿ. ಇದೊಂದು ಕೆಲಸ ಮುಗಿಬೇಕಾಯ್ತು. ಇದೊಂದು ಬಂದರೆ ನನಗೆ ಸ್ವಲ್ಪ ಪ್ರೊಸೆಸ್ ಅಂದರೆ ನಾನು ಅಮೌಂಟ್ ನನಗೆ ಬೇಗ ಬೇಕಾಗುತ್ತೆ. ಸೊ ಬನ್ನಿ ಕೆಲಸ ಮುಗಿಸುವ ಫಸ್ಟು. ಇಲ್ಲಿ ಏನೋ ಕೆಲ್ಸಕ್ಕೆ ಬಂದರೆ ಅದು ಆಯಿತು, ಅಲ್ಲ ಇನ್ನೊಂದು ಏನೋ ಒಳ್ಳೇದಾಯಿತು, ನೋಡೋಣ ಒಳ್ಳೇದಾಗಿ ದೇವ್ರು ಕಾಪಾಡಲಿ. ನಾನು ಮಾಡುವ ಬನ್ನಿ. ಈಗ ನಾನು ಬ್ಯಾಂಕ್ ಹೋಗ್ಬೇಕಂತೆ, ಬ್ಯಾಂಕ್ ಕೆಲಸ ಮುಗಿಸುವ. ಏನಲ್ಲಿ ಬ್ಯಾಂಕ್ ಕೆಲಸ ಎಲ್ಲ ಮುಗಿತೀಯಪ್ಪ. ಏನು ಕೆಲಸ ಹೋಗ್ತು ನನಗೆ ಬ್ಯಾಂಕ್ ಕೆಲಸ ಸಕ್ಕ ನಿಮಿಷ ಕೆಲಸ. ಇಷ್ಟು ಸಕ್ಕ ನಿಮಿಷ ಅಂದರೆ ಅದಪ್ಪ ಎಲ್ಲ ಪರಿಚಯ ಅವರೇ, ಆದರೂ ಒಂಥರ ಸುತ್ತಾಡ್ಸ್ಕೊಡ್ತಾರೆ ಗೈಸ್. ಅದೇ ಒಂಥರ ಬೇಜಾರು ನನಗೆ. ಈಗ ಈ ಬ್ಯಾಂಕ್ ಕೆಲಸ ಎಲ್ಲ ಮುಗೀತು, ಈಗ ನೆಕ್ಸ್ಟ್ ಈಗ ಬನ್ನಿ ಕ್ಲಾಸ್ಗೆ ಹೋಗ್ಬಿಡು. ಫಸ್ಟ್ ಆಫ್ ಆಲ್ ನಾನು ಟಿಫನೇ ಮಾಡಿಲ್ಲ, ಸಖತ್ತು ಹೊಟ್ಟೆ ಎಷ್ಟಿದೆ. ಈಗ ಡೋರ್ ಫಿಟ್ಟಿಂಗ್ ಮಾಡ್ತಿದ್ರು. ಓಹ್ ಚೆನ್ನಾಗಿ ಫಿಟ್ ಮಾಡಿದ್ದಾರೆ ಗೈಸ್, ಇಲ್ಲೇ ಮುಡಿಗಿದ್ದಾರೆ. ಕೀ ಓನರ್ ಹತ್ರ ಇರಬೇಕು. ಓಹ್ ನೈಸ್. ಓಹ್ ಚೆನ್ನಾಗಿ ಫಿಟ್ ಮಾಡಿದ್ದಾರೆ. ಇದನ್ನು ತೆಗಿಸ್ಬೇಕು, ಇದೊಂದ ಅವ್ರ ಬರೋ ತೆಗ್ಸೋಣ. ಅದು ಫಿಟ್ ಮಾಡಿಲ್ಲ. ನೆನ್ನೆ ಅದೊಂದು ಕೆಲಸ ಆಗಿದೆ, ಮತ್ತು ವಾಶ್ರೂಮ್ ಡೋರು. ಗೈಸ್ ಆಚೆ ಲಾಕರೇ ಮಡಗಿಲ್ಲ, ಆಚೆ ಒಂದು ಲಾಕರ್ ಮಡಗಬೇಕಾಯ್ತು. ನಾವು ಓಪನ್ ಸ್ಮೆಲ್ ಬಂದ್ಬಿಡೋದು. ಅದೊಂದು ಅದೊಂದು ಮಾಡಿಸ್ಬೇಕು. ಮತ್ತು ಇನ್ನು ಇವತ್ತು ಬಂದಿಲ್ಲ ಅನ್ಸುತ್ತೆ ಅವರು. ಬೇರೆ ಕೆಲಸ ಮಾಡಬೇಕು, ಬೇರೆ ಕೆಲಸ ಮಾಡಿಲ್ಲ. ಇನ್ನು ಪೇಂಟ್ ಆಗಬೇಕು, ಪೇಂಟ್ ಕೆಲಸ ಆಗಿಲ್ಲ. ತುಂಬ ಕೆಲಸ ಇದೆ ಗೈಸ್. ಮುಗಿಲಿ ಬನ್ನಿ ಟಿಫನ್ ಮಾಡೋಕೆ ಹೋಗೋಣ. ಡೋರ್ ಲಾಕ್ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಕ್ಲಾಸ್ ಕೆಲಸ ಆಲ್ಮೋಸ್ಟ್ ಸ್ವಲ್ಪ ಮುಗಿದಿದೆ. ನೋಡಿ ಗೈಸ್, ಇಲ್ಲಿಂದ ಕ್ಲಾಸ್ ಕಾಣುತ್ತೆ. ಅಯ್ಯೋ ಈಗ ನೋಡಿ, ಅದನ್ನು ಇನ್ನೂ ಟಿಫನ್ ಮಾಡಲಿಲ್ಲ, ಅದರ ಬೇರೆ ಇದು ನೋಡಿ ಟಿಫನ್ ಹೊಟ್ಟೆ ಬೇರೆ ಎಷ್ಟೈತೆ. ಇದು ಸೀಟ್ ಕವರ್ ಚೇಂಜ್ ಮಾಡ್ಕೊಬೇಕು, ಚೇಂಜ್ ಮಾಡ್ತಿದ್ದೀನಿ. ಒಮ್ಮೆ ಚೇಂಜ್ ಆಯಿತು, ಇದು ನೀವು ಚೇಂಜ್ ಮಾಡಿಸಿ ಟಿಫನ್ ಮಾಡೋಕೆ ಹೋಗುವ. ಸತ್ತ ಹೊಟ್ಟೆ ಎಸಿರುತ್ತೆ. ಈಗ ಮತ್ತೆ ನಾನು ಬ್ಯಾಂಕ್ ಹೋಗ್ಬೇಕು ಗೈಸ್. ಆರಾಮ ನೋಡಿ, ಆರಾಮ ಕೆಲಸ ಮತ್ತೆ ಸಿಗುತ್ತಾರೆ. ಈಗ ಮತ್ತೆ ನಾನು ಬ್ಯಾಂಕಿಗೆ ಹೋಗ್ಬೇಕು. ತಿಂದಿಲ್ಲ, ಗ್ಯಾಸ್ ಸ್ಟಿಕರ್ ಏನು ಮಾಡೋಣ ಹೇಳಿ ಗೈಸ್, ಏನು ಮಾಡೋಣ? ವರ್ಕ್ ಹೋಗಿ ಕಂಟಿನ್ಯೂ ಬಂದ್ಬಿಟ್ರೆ ಕೆಲಸ ಕಂಟಿನ್ಯೂ ಅಂದ್ಬಿಡ್ತವೆ. ಬರಲ್ಲ ಅಂದ್ರೆ ಏನು ಕೆಲಸನೇ ಇರಲ್ಲ, ರೆಸ್ಟ್ ಮಾಡ್ತೀವಿ. ನಿನ್ನೆ ಮನೆ ನೋಡಿ ಫುಲ್ ರೆಸ್ಟ್ ಮಾಡ್ತಾ ಇದ್ದೆ. ಬನ್ನಿ ಈಗ ನಾವು ಮಾಡುವ. ಗಾಯ್ಸ್ ಮಳೆ ಬಂದ್ಬಿಡ್ತು ಗಾಯ್ಸ್. ಮಳೆ ನೋಡಿ ಚೆನ್ನಾಗಿದ್ವಿ, ವೆದರ್ ಹೆಂಗಾಯ್ತು. ಸೊ ಮಳೆ ಬರಬೇಕು, ಬಟ್ ಈ ಟೈಮ್ ಬಂದ್ಬಿಡ್ತಲ್ಲ. ಟಿಫನ್ ಬೇರೆ ಮಾಡಬೇಕು. ಅವ್ರು ಹೊಲ್ದಾಯ್ತು ಅವ್ರದ್ದು. ಸಣ್ಣ ನೋಡಿ ಮಳೆ ಹೆಂಗಿತ್ತು. ಅದ್ರ ಗಾಯ್ಸಿರಲ್ಲ ಈ ಮಳೇಲಿ ಕಷ್ಟಪಟ್ಟು ಮಾಡ್ತಾರಲ್ಲ, ಏನು ಕ್ರೇಜ್ ಇರಲಿ. ಹಿಂಗೆ ಕೂತಿದ್ದು ಅಯ್ಯೋ ಸಡನ್ ಮಳೆ ಬಂದ್ಬಿಡೋದು ಇಷ್ಟೊಂದು ಜೋರಾಗಿ. ಸೀಟ್ ಕವರ್ ಹಾಕ್ತಾನೆ ಅವ್ರು ಬಂದ್ಬಿಟ್ಟು. ಇದನ್ನ ನೋಡೇ ಇಲ್ಲ, ಇದನ್ನ ನೋಡಿಲಿ ಈಗ ಕುಂತ ಇದೀನಿ. ಈಗ ಇದೆಲ್ಲ ನೀರು ಹೋಗಿದ್ರಿ ಏನು ಗತಿ ಇವಾಗ. ನೀರು ಗಾಡಿ ಆನ್ಗಿನ ಆಗಬೇಕು, ಗ್ಯಾರೇಜು ಇಲ್ಲೇ ಐತಿ, ಅಲ್ಲಿಗೆ ಹೋಗ್ಬೇಕು. ಟಿಕೆಟು ಬೇರೆ ಮುಗ್ದೋಗ್ಬೇಕು. ನಿಮಗೆ ತಲೆ ಹೋಗಿ ದಿವಸ ಹೊಟ್ಟೆ ಬೇರೆಸಿ ಗ್ಯಾಸ್ಟ್ರಿಕ್ ಬೋ ಅಂತ ಇದೀನಿ ನೋಡಿ. ಒಂದು ಬಿಟ್ಟಾಗ್ಬಿಟ್ರೆ ಮುಗಿಸ್ತಾ ತಗೊಳ್ಳಿ, ಕ್ಯಾಂಪ್ ಇಲ್ಲ ಐತೆ. ಇದು ಚೆನ್ನಾಗೇ ಬಂತು ನನಗೆ. ಇದೆಲ್ಲ ಕೆಲಸ ಮುಗಿತು. ಇಂಡಿಕೇಟರ್ ಹಾಕ್ಬಿಟ್ರೆ ನನ್ನ ಗಾಡಿದು ಔಟ್ಲುಕ್ ಕೆಲಸ ಆಲ್ಮೋಸ್ಟ್ ಮುಗ್ದಂಗಾಗಿದೆ. ಇನ್ನೇನಿದ್ರು ಹೊರಗಡೆ ಒಂದು 5,000 ಖರ್ಚು ಐತೆ ಹೊರಗಡೆ. ಅದು ಮಾಡಿಬಿಟ್ರೆ ಫೈನಲ್ಲಿ ಕ್ಲಿಯರ್. R15 ಏನು ಸೇಲ್ಗಿಲ್ ಏನೋ ಮಾಡಲ್ಲ ಸರ. ಮುಂದೆ ಒಂದು ಟೈರ್ ಐತೆ,
ಒಂದೊಂದು ಟೈರ್ ಹಾಕ್ಸ್ಬೇಕು, ಯಾವಾಗ ಟೈರ್ ಹಾಕ್ಸ್ತೀನಿ. ಸೆಕೆಂಡ್ಸ್ ಕೊಡುವಂಗೆ ಹೇಳಿದ್ದೀನಿ. ಹಿಂದೆ ಹೊಸ ಹಾಕ್ತಿದ್ದೀನಿ ಗೈಸ್. ಹಿಂಗೆ ನಾನು ಬ್ಲಾಗಲ್ಲಿ ನೋಡಿರಲ್ಲ, ಹಿಂಗೆ ಹೋಯ್ತಾರಲ್ಲ, ಹಿಂದೆ ಹೊಸದು ಹಾಕ್ಸಿದ್ದೀನಿ, ಮುಂದೆ ಒಂದು ಹಾಕ್ಬಿಡ್ಬೇಕು. ಹಾಕ್ಸ್ಬಿಟ್ರೆ ಸ್ವಲ್ಪ ಒಂದು 3,000 ಇಂಜಿನ್ ಕೆಲಸ ಬ್ಲಾಕ್ ಮಿಸ್ ಹೊರಡೋಯ್ತು. ಹಾಕ್ಸ್ಬಿಟ್ರೆ ನನ್ನ ಗಾಡಿ ಫುಲ್ ಟೋಟಲ್ ಓವರ್ ಆಲ್ ನನ್ನ ಗಾಡಿ ಕೆಲಸ ಏನೈತೆ ಎಲ್ಲ ಮುಗೀತು. ನೋಡಿ ಗೈಸ್, ದುಡ್ಡು ನೋಡಿ ಗಾಯ್ಸ್ ಇಲ್ಲಿ, ನೋಡಿ ಗೈಸ್ ಇಲ್ಲಿ. ಇದು ಡೂಪ್ಲಿಕೇಟ್, ಇದು ಡೂಪ್ಲಿಕೇಟ್ ಎಲ್ಲ ಒಂದೇ ಗಾಯ್ಸ್. Guys, we are coming soon with something big. Let's ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್, ನೈಸ್ ಟು ಮೀಟ್ ಯು. I love you. ಮಳೆ ಬಂದಿದೆ ಈಗ, ಫ್ರೆಂಡ್ಶಿಪ್ ಮಳೆಯಲ್ಲಿ ನಿಂತು ಮಾತಾಡ್ತಾರಲ್ಲ, That's our friendship. ಚೈಲ್ಡ್ ತರ ಇದೆ, ಇವಾಗ್ಲೂ ಚೈಲ್ಡ್ ತರನೇ ಇದೀವಿ. ಚೈಲ್ಡ್ ತರನೇ ಆಡ್ತೀವಿ. ಪೆಂಡಿಂಗ್ ಮಾಡ್ಬಿಟ್ಟು ಚಿಕ್ಕೂರು ಅಂತ ಒಂದು ಟೀ ಕುಡಿಯಕ್ ಬಂದಿದ್ದೀನಿ. ಟೀ ಕುಡಿದ್ಬಿಟ್ಟು ಹೊರಡುವ. ನೋಡಿ ಬರಲ್ಲ, ವೈಟ್ ಆಗ್ಬಿಟ್ಟವನೆ. ಅದು ಏನ್ ಮಾಡ್ತೀಯ ಗೈಸ್, ಆಯ್ತು ಕರ್ಗಲ್ಲ ಅದು. ನಿನ್ನ ಅಂಕಲ್ ಹಿಂಗೆ ಅಂಕಲ್ ಅಲ್ಲ ಇವನು. ಟೀ ಕುಡ್ಕೊಂಡು ಟೀ ಕುಡ್ದಿ ಬಿಸ್ಕೆಟ್ ಕುಡ್ದಿ ಅವರಿಗೆ ಅಷ್ಟು ಟಿಕ್ಕ ಮಾಡಿ ಬಿಸ್ಕೆಟ್ ಹೊಟ್ಟೆ ಸಕ್ಕ ಎಷ್ಟಿದೆ. ಒಂದು ಟೀ ಕುಡಿದು ಒಂದು ಒಳ್ಳೆ ಮೀಟಿಂಗ್ ಮಾಡ್ಕೊಂಡು ನಮ್ತೆ ಅವ್ರು ಶೇರ್ ಮಾಡ್ಕೊಂಡು ಅವ್ರ ತಮ್ಮ ಶೇರ್ ಮಾಡ್ಕೊಂಡು ಈಗ ಹೊರಟಿದ್ದೀವಿ. ನೆಕ್ಸ್ಟ್ ಗೈಸ್ ನೋಡಿ ಗೈಸ್, ನಮ್ಮ ಟೀಮಲ್ಲಿ ಅಂಬಾನಿ ಆಯ್ತಾನೆ. ಎಲ್ಲ ಡೂಪ್ಲಿಕೇಟ್ ಯಾಂತದು ಇಲ್ಲಲ್ಲ, ಈಗ ಅಂದೇ ಎಂದಿನೇ ಗಾಯ್ಸ್ ಇರ್ಲಿ. ಒಳ್ಳೊಳ್ಳೆ ಏನೋ ಮಾಡ್ತಾವ್ರೆ, ಒಳ್ಳೇದಾಗ್ಲಿ. ಅವ್ರಿಂದ ನಮ್ಗೆ ಒಳ್ಳೇದಾಗ್ಲಿ, ನಮ್ಮಿಂದ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬಿಗ್ ಬಾಸ್ ಹೆಂಗ್ ಮುಗಿಸ್ತಾರೋ, ನಿಮ್ಮಿಂದ ನಮಗೆ ಒಳ್ಳೇದಾಗಲಿ ಅಷ್ಟೇ. ಅವ್ರಿಗಂತೆ ನಾವು ಒಳ್ಳೇದ್ ಕಣಪ್ಪ. ಹೇಳಿನೇ 40,000 ಸಬ್ಸ್ಕ್ರೈಬರ್ ಫಾಲ್ಟ್ ಮಾಡ್ಕೊಂಡವನೆ. ಸಬ್ಸ್ಕ್ರೈಬರ್ಸ್ ನಂಗೇನ್ ಜಾಸ್ತಿ ಐತೆ ಅಲ್ಲ, ಇಲ್ಲಿ ಮಾತಾಡೋ ಅಲ್ಲಿ ಹೇಳಿದಂತೆ ಎಷ್ಟು ಸಬ್ಸ್ಕ್ರೈಬರ್ಸ್. ಏನ ವ್ಲಾಗ್ ಮಾಡಕ್ಕೆ ಗಾಯ್ಸ್. ಕಮೆಂಟ್ ಬೇರೆ ಗೈಸ್. ಎಲ್ಲ ಮುಗೀತು, ಪಾಪಮ್ನ ಕ್ಲಾಸ್ ಕರ್ಕೊಂಡು ಹೋಗ್ಬೇಕು. ಒಂದ್ ನಿಮಿಷ ಇವ್ನ ಅಕೌಂಟಲ್ಲೇ ಪ್ರೂಫ್ ಆಗ್ಲಿ, ನಾನು ಮಾಡಿ ಕಮೆಂಟ್ ಮಾಡ್ಬೇಕಾ ಬೇಡ ಅಂತ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ ಸುಪ್ರೀತ್ ವ್ಲಾಗ್ ಮಾಡ್ಲೇಬೇಕು ಗೈಸ್. ನಮ್ಮವ್ರು ಬೆಳಿಬೇಕು ಗೈಸ್. ಆಮೇಲೆ ಸಿಗ್ತೀವಿ ಗೈಸ್, ಬಾಯ್. ನಾನು ಮನೆಗೆ ಬಂದೆ, ಇವ್ರನ್ನ ಕಂಪ್ಯೂಟರ್ ಕ್ಲಾಸ್ ಬೇರೆ ಕರ್ಕೊಂಡು ಹೋಗ್ಬೇಕು. ನಮ್ದು ಏನೇನೋ ಬಂದಿದೆ 10 ವರ್ಷ ಹಂಗಿಲ್ಲ ಅಂತ ಗೈಸ್. ಆಮೇಲೆ ಕ್ಲಾಸ್ ಬೇರೆ ಕರ್ಕೊಬೋದು ನೋಡಿ, ಅದಕ್ಕೆ ಥಿಂಗ್ಸ್ ಎಲ್ಲ ಕರ್ಕೊಂಡು ಬಂದೆ ಗೈಸ್. ನಾಳಿನ ಪ್ರಾಪರ್ ಡೇಟ್ ಗೈಸ್. ನೋಡಿ ಏನೇನು ತಗೊಳ್ಳಿ ಪಕ್ಕ ನಿಜ ಕಣ. ನೋಡಿ ಟೈರ್ಡ್ ಆಗ್ಬೇಡಿ, ಏನು ದಬಾಕ್ತಾರೆ ಹಂಗೆ. ಪ್ರತ್ಯೇಕ ಕ್ಲಾಸ್ ಅಂದ್ರ ಬೈ ಟೆಸ್ಟ್ ಕೊಡಿ ಹೆಂಗೆ ನೋಡಿ, ವಿಡಿಯೋ ಟೆಸ್ಟ್ ಹೆಂಗೆ ನೋಡು, ಟೆಸ್ಟ್ ಮಾಡೋಣ ಅಂತ. ಸ್ವಲ್ಪ ಕೊಡಿ, ಊಟ ಕೊಡ್ಬೇಡಿ. ಎಷ್ಟು ಒಂದೆಷ್ಟು ಒಂದೆರಡು ಕೊಡಿ. ಒಂದೈದು ಕುಡಿ ಹೋಗಿ. ಏನ್ ಮಾಡ್ತೀರಾ, ನಮ್ಮ ಮನೆಯವ್ರು ಕೇಳಿದ್ರ ಬೈದೆಷ್ಟು ಇದು? ಹೌದಾ? 100 ರಮೇಶು, 100 ರಮೇಶು ಗೊತ್ತಾ? ಇಟ್ಟೆಷ್ಟು ಕುಡಿ ಹೆಂಗೈತೆ? ಇದೊಂದು 100 ಗ್ರಾಮ್ ಹಾಕಿ. ಅಯ್ಯೋ, ನಾನು ಬೇರೆ ತಗೊಂಡಿದ್ದೀನಿ, ಚಿಪ್ಸ್ ತಗೊಂಡಿದ್ದೀನಿ. ಅದ್ ನಿಂಗೆ ಅದ್ ನನ್ಗೆ ಅಲ್ಲ, ಅದ್ 40 ರೂಪಾಯಿ ಇದು ಚಿಪ್ಸು. ಅದಾದ್ಮೇಲೆ ಗ್ರೀನ್ ಚಿಪ್ಸ್, ಚಟ್ನಿ. ಇದು ಅಷ್ಟೇ. ಓಕೆ ಗೈಸ್, ಓಕೆ. ಅದು ನೋಡಿ ಸ್ನಾಕ್ಸ್ ಮಾರಿ ಬಿಸ್ಕೆಟ್. ನಾವು ಇನ್ನ ಮತ್ತೆ ಈ ವಾರ ವಾಲಿಬಾಲ್ ಆಡ್ಬಿಡ್ತೀನಿ. ನೆಕ್ಸ್ಟ್ ವಾರದಿಂದ ಜಿಮ್ ಹೋಗ್ತೀನಲ್ಲ, ಅವಾಗ ಪ್ರಾಪರ್ ಆಗಿ ಇವೆಲ್ಲ ಕಟ್ಟು ಈ ವಾರಕ್ಕೆ ಒಂದು ವಾರಕ್ಕೆ ಮೇಂಟೆನ್ಸ್. ಓಕೆನಾ? ಖುಷಿ ನೋಡಿ ಗೈಸ್, ಖುಷಿ ಬಿಸ್ಕೆಟ್ ಮಾರಿಗೋಲ್ಡ್ ಬಿಸ್ಕೆಟ್ ಕೊಡಿ. ಏನಾರ ಪೆಟ್ ಬಿಸ್ಕೆಟ್ ಏನಾರ ಇದೆಯಾ? ಕೊಡಿ. ನನ್ನ ಮಕ್ಳು ದೊಡ್ಡದು ಕೊಡಿ, ಕೊಡಿ. ದೊಡ್ಡದು ಕೊಡಿ, ಹೆಲ್ತಿ ಆಗಿರೋದು ಕೊಡಿ. ಅಲ್ವ ಗೈಸ್, ಹುಳಿ ಮಾತ್ರ ಕೊಡಿ. ಹೆಂಗ್ ತುಂಬ್ಕೊತಾವಳೆ, ಯಪ್ಪ ಯಪ್ಪ ಯಪ್ಪ. ನನಗೆ ಕೊಡ್ತಾಳೆ ತಿನ್ನು. ತಗತಿ ಇಷ್ಟೇ ಸ್ನಾಕ್ಸ್ ಜಾಸ್ತಿ ಆಯ್ತು. ಬ್ರೋ ಚೇಂಜ್ ಏನೂ ಆಗಿಲ್ಲ ಬಿಡಿ, ಪರವಾಗಿಲ್ಲ. ಅವರು ಕನ್ಫ್ಯೂಸ್ ಆಗ್ಬಿಟ್ರು ಪಾಪ. ಇರ್ಲಿ. ಈಗ ಸ್ವಲ್ಪ ಅವ್ರ ಬಿಲ್ ಅಂತ ಜಾಸ್ತಿ ತಗೋಬಿಟ್ಟಿದ್ರು, ಅದಕ್ಕೆ ಇವಾಗ ಹೇಳಿ ಬ್ರೋ ಶಿಶು ಅಂತ ಹೇಳಿ. ಇಲ್ಲ ಹಂಗಿಲ್ಲ. ಬೈ ಮಿಸ್ಟೇಕ್ ಅದನ್ನೇ ಹೇಳ್ತಾ ಇದೀನಿ. ಬೈ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ತಗೊಬಿಟ್ಟಿದ್ರು.
ಚೇಂಜಸ್ಗೆ ಕೊಟ್ಟಿದ್ದೀವಿ. ಗೈಸ್ ನಾನು ಈಗ ಮನೆಗೆ ಬಂದು ನೋಡಿ, ನಾವು ಪ್ರತಿ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀವಿ. ಹೆಂಗ್ ಬಂದಿದೆ, ನಾನು ಬ್ಲಾಗ್ ನೋಡೇ ಇಲ್ಲ, ಈಗ ನೋಡೋಣ ಅಂತ ನೋಡ್ತಾ ಇರ್ತಾರೆ. ನೋಡ್ಬಿಟ್ಟು ನಿಮ್ಗೆ ಸ್ವಲ್ಪ ಏನು ಎಕ್ಸ್ಪ್ಲೈನ್ ಮಾಡೋದಿದೆ. ನಾನು ಹೇಳಿದ್ನಲ್ಲ ಬ್ಲಾಗ್ ಅಲ್ಲಿ, ಬೆಳಿಗ್ಗೆ ಕೂಡ ಹೇಳಿದ್ದೆ, ಹೇಳ್ತೀನಿ ನಿಮಗೆ. ಎಲ್ಲಿ ಹೋಗಿದ್ವಿ ನಾವು? ಯಾವ ಮಾಮಿ? ದೊಡ್ಡ ಮಾಮಿ. ನಿಂಗ್ ಗೊತ್ತಾ ಯಾವ ಹೋಗಿತ್ತು? ನಾನದು. ಇನ್ನೊಂದ್ ಯಾರು? ಶೋಣಮ್ಮ. ನೀನ್ ಹೋಗಿದ್ಯಾ ದೊಡ್ಡ ಮಮ್ಮಿಗೆ? ಯಾರು ಹೋಗಿರೋದು? ಪಪ್ಪ ನೀನು? ಅದಾ ಜಾಣ ಮಗು ನೀನು. ಅಮ್ಮ ನೀನು ಹೋಗಿದ್ದ? ಜಾಣ ಮಗು. ಸರಿ ನಿಜ, ಬ್ಲಾಗ್ ತುಂಬಾ ಚೆನ್ನಾಗಿದೆ ಗೈಸ್. ಅಲ್ಲಮ್ಮ ಪ್ರತಿ ಪ್ರಾಂಪ್ಟ್ ಹೇಳು, ಬ್ಲಾಗ್ ಚೆನ್ನಾಗಿದೆ ಚೆನ್ನಾಗಿಲ್ಲ. ಬೋರ್ ಆಗ್ತಿದ್ಯಾ? ಬೋರ್ ಆಗ್ತಿಲ್ವಾ? ನಿಜ ಹೇಳು. ಸ್ಟಾರ್ಟ್ ಮೂವಿ ಅಂತ ನೋಡ್ಬೋದಾ, ಆರಾಮಾಗಿ ನೋಡ್ಬೋದಾ? ಪೃಥ್ವಿ ಬ್ಲಾಗ್ ಚೆನ್ನಾಗೈತೆ ವಿಶು ಲಕ್ಷು ತೂತ ಈ ಕೈನ. ಬ್ಲಾಗ್ ಚೆನ್ನಾಗೈತಾ? ಚೆನ್ನಾಗೈತೆ. ಬಟ್ ನಿಂಗೆ ಅನ್ಸುತ್ತೆ ಬ್ಲಾಗು? ಗೈಸ್ ನನಗೊಂದು ಸಕ್ಕ ಇಷ್ಟ ಇದೆ ಗೈಸ್, ಬಟ್ ಯಾಕ್ರಿ ಸಿಕ್ತಿಲ್ಲ ಗೊತ್ತಿಲ್ಲ ಗೈಸ್. ಈಗ ನೋಡಿ ಪಾಪಮ್ಮ ಈಗ ಚಿಕನ್, ನಾನು ಇದ್ರಲ್ಲೇ ಅನಸ ಬರ್ತಿದ್ವಿ. ನಾನು ಈಸಿಯಾಗಿ ಮಾಡ್ತಾ ಇದ್ದೀನಿ, ಡ್ರೈ ಮಾಡ್ತೀನಿ, ಫುಲ್ ಡ್ರೈ. ಮತ್ತೆ ಏನ್ ಡ್ರೈ ಇದೆಲ್ಲ? ಮತ್ತೆ ಏನ್ ಹಿಂಗ ಆಯ್ತಲ್ಲ, ಇದೇನ್ ಈ ಕಲರ್ ಹಿಂಗ ಐತಲ್ಲ? ಅದು ಈರುಳ್ಳಿ, ಅದು ಕಲರ್ ಕಲರ್ ಡ್ರೈ. ಅರಶಿನ, ಅದು ಇನ್ನು ಮಸಾಲೆನೇ ಹಾಕಿ ಮಸಾಲೆ ಹಾಕಿಲ್ವಾ? ಗಾಬರಿ ಆಗ್ಬಿಟ್ಟೆ ಗೈಸ್. ಅದೇ ಅಷ್ಟೇ. ಎಷ್ಟು ಜನ ಆಯ್ತು? ಹಾ ನೀನ್ ದನ ಹಾಕೊಬಿಟ್ಟಿದ್ಯಾ ಗೈಸ್? ಹೆಂಗ್ ಗೊತ್ತಾಯ್ತು ಚಿಕನ್ ನಾವು ಮಾಡ್ಕೋದ್ರೆ ಹೆಂಗ್ ಗೊತ್ತಾ, ನಾವು ಆಕ್ಚುಲಿ ನಾನು ಬೆಳಿಗ್ಗೆನೆ ತಂದು ಮಾಡೋಣ ಅಂತ ಅನ್ಕಂದೆ. ಸೊ ಏನಾಯ್ತು ಅಂದ್ರೆ, ಪೃಥ್ವಿ ನೋಡ ಬೇರೆ ಏನೋ ನೋಡೋದ್ರೆ ನೋಡು ಹಾಕೋದು, ಓಕೆನಾ ಗೈಸ್? ಏನಕ್ಕೆ ಇವತ್ತು ಚಿಕನ್ ನಾವೇ ಮಾಡ್ಕೊತಾ ಇದೀವಿ ಅಂದ್ರೆ, ಇವತ್ತೊಂದು ದೊಡ್ಡ ಪಾರ್ಟಿ ಇತ್ತು, ನಿಮ್ಗೆ ಗೊತ್ತು. ಆ ಪಾರ್ಟಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವಿಬ್ರು ಮಾರ್ನಿಂಗ್ ಚಿಕನ್, ಸಂಡೇ ಅಲ್ವಾ, ನಾವು ಮಾರ್ನಿಂಗ್ ಚಿಕನ್ ಮಾಡೋಣ ಪ್ಲಾನ್ ಮಾಡಿದ್ದೆ. ನಾವು ಫ್ರೈಡೇ ಪ್ಲಾನ್ ಮಾಡಿದ್ದೆ, ಸ್ಯಾಟರ್ಡೆ ತಿನ್ನಂಗಿಲ್ಲ ಅಂತ. ಸೊ ಅದಾದ್ಮೇಲೆ ಚಿತ್ರಾನ್ನ ನೆನ್ನೆ ಮಾಡಿದ್ವಿ, ಬರ್ಡೇ ಗೊತ್ತಾಯ್ತಲ್ವ. ಸೊ ಹಿಂಗ್ ಬರ್ಡೇ ಪ್ಲಾನ್ ಮಾಡೋಣ, ಕೇಕ್ ಕಟ್ ಮಾಡ್ಸೋಣ. ನಾವು ಗೈಸ್ ಮಧ್ಯಾಹ್ನ ಕೇಕ್ ತಗೊಂಡ್ಬಿಟ್ರೆ ಗತಿ ಏನು? ಅಲ್ಲಿ ಬೆಕ್ಕಿಗೆ ಹೇಳ್ತಿರೋಳು ಗೈಸ್. ನಾವು ಹುಡುಗಿ ಮಧ್ಯಾಹ್ನ ಸ್ನಾಕ್ಸ್ ಕೊಡ್ಸಿದ್ನಲ್ಲ, ಆಗ್ಲೇ ನಾನು ಕೇಕ್ ತಗೊಂಡು ಮಾಡಿಕೊಬಿಡೋಣ ಅಂತ ಪ್ಲಾನ್ ಮಾಡಿದೆ. ಅಲ್ಲ ಗೈಸ್ ಅಣ್ಣ ಏನು ಹೇಳಿ, ನಂಗೆ ಸಕ್ಕ ಬೇಜಾರಾಗ್ಬಿಡ್ತು. ನನಗೆ ಸಕ್ಕ ಅಂದರೆ ಚೇತನ ಮೇಲೆ ಸಕ್ಕ ಬೇಜಾರಾಗ್ಬಿಟ್ಟೆ ಗೈಸ್. ನಾನು ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲ ಅಣ್ಣಂಗೆ ನಾನು ಹೇಳಿದ್ದೀನಿ, ಅಣ್ಣ ಕೇಕ್ ಕಟ್ ಮಾಡಿಸ್ತೀವಿ ಇರಿ ಅಂತ ಹೇಳಿದ್ರೆ, ಅಣ್ಣ ಬೆಂಗ್ಳೂರಿಗೆ ಏನು ಕೆಲಸ, ಏನು ಇಂಪಾರ್ಟೆಂಟ್ ಕೆಲಸ ಇಲ್ಲ, ನಾವೆಲ್ಲಿ ಪಾರ್ಟಿ ಕೇಳ್ಬಿಡ್ತೀವಿ ಅಂತ ನಾವು ಏನಕ್ಕೆ ಅಂತ ಬೆಂಗ್ಳೂರಿಗೆ ಓಡ್ಬಿಡೋದು ಅಲ್ಲೇನೆ. ಅಯ್ಯೋ ಸಕ್ಕ ಬೇಜಾರಾಗ್ಬಿಡ್ತು ಗೈಸ್ ನನಗಂತೂ. ಏನೋ ಪಾರ್ಟಿ ಕೇಳ್ತಾರೆ ಅಂತಲ್ಲ, ಏನೋ ಕೆಲಸ ಇರಬೇಕು ಹೋಗೋರೆ. ಬಟ್ ಒಂದು ಕೇಕ್ ಕಟ್ ಮಾಡೋಯ್ತು, ಅವ್ರು ಮಳೆ ಕಟ್ ಮಾಡೋರೆ, ಎಲ್ಲ ಮಾಡೋರೆ. ಬಟ್ ನಮ್ಮ ಹತ್ರ ಅದಕ್ಕೆ ನನ್ನ ಸಕ್ಕ ಬೇಜಾರಾಯಿತು. ಸೊ ನಾನು ಅವಾಗಿಂದ ಕಾಲ್ ಬೈಬಿಟ್ಟು ಕಟ್ ಮಾಡಿದ್ದೀನಿ. ಅವಾಗಿಂದ ಕಾಲ್ ಮಾಡ್ತಾರೆ, ಕಾಲ್ ಮಾಡ್ರೆ ಕಾಲ್ ಪಿಕ್ ಮಾಡಿದ ನಾನು. ಸಕ್ಕ ಬೇಜಾರ ಗೈಸ್. ನಾನು ಅವಳು ಆಸೆ ಪಟ್ಟಿದ್ವಿ. ಲಾಸ್ಟ್ ಇಯರ್ ಸೇಮ್ ಹಿಂಗೆ ಮಾಡಿದ್ರು, ಅದೇನು ಅಂತ ಗೊತ್ತಿಲ್ಲ. ಲಾಸ್ಟ್ ಇಯರ್ ಸೇಮ್ ಇದೇ ಪ್ರಾಬ್ಲಮ್ ಆಗಿತ್ತು, ಹಿಂಗೆ ಅಂತ. ಫೈನ್ ಇರಲಿ ಗೈಸ್, ಪರವಾಗಿಲ್ಲ. ಏನೋ ಅದಕ್ಕೆ ಯಾರದ್ದು ಯಾವ್ದ ಮೇಲೆ ಎಕ್ಸ್ಪ್ರೆಷನ್ ಕಳ್ಕೊಬಾರ್ದು. ಓಕೆ ಬ್ರೋ, ಒಂದ್ಸಲಿ ನಾನು ಬ್ಲಾಗ್ ನೋಡ್ತಿದ್ರೆ ಗೊತ್ತು, ಬ್ಲಾಗ್ ನೋಡ್ತಿದ್ರೆ ತಮ್ಮನೇಲಿ ನಿಮ್ಮ ಬಗ್ಗೆ ಹಾಕಿರ್ತೀನಿ ನಾನು, ಹ್ಯಾಪಿ ಬರ್ಡೇ ಒನ್ಸ್ ಮೋರ್ ಬ್ಲಾಗಲ್ಲಿ. ಸೊ ನಾನು ಫೋನ್ ಎತ್ತೋದು ಇಲ್ಲ, ಬೇಜಾರಾಗ್ಬಿಟ್ಟೈತೆ. ನಾನು ಸಮಾಧಾನ ಆದಾಗ ನಾನೇ ಫೋನ್ ಮಾಡ್ತೀನಿ, ಅಲ್ಲಿಗಂಟ ನಾನು ಫೋನು ಎತ್ತಲ್ಲ, ಫೋನು ಮಾಡಲ್ಲ. ಗೈಸ್ ನನಗೆ ಅದೇ, ನಾನು ಪಾರ್ಟಿ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಇದು ಮಾಡೋಕೆ ಹೋದೆ. ಸೊ ಇವತ್ತು ಗೈಸ್ ಸಾರಿ, ನಾನು ಚಿತ್ರಾನ್ನ ಬರ್ಡೇ ಮಾಡೋಕ್ಕಾಗಲ್ಲ. ಬ್ಲಾಗಲ್ಲಿ ನನಗೆ ನನ್ನೇ ಬ್ಲಾಗಲ್ಲಿ ಹೇಳಿದ್ದೀನಿ, ಇವತ್ತು ಬೆಳಿಗ್ಗೆ ಬ್ಲಾಗಲ್ಲಿ ಹೇಳಿದೆ ಚಿತ್ರಾನ್ನ ಬರ್ಡೇ ಇದೆ ಅಂತ. ಸೊ ಫೈನಲ್ ಚಿತ್ರಾನ್ನ ಬರ್ಡೇ ಬ್ಲಾಗ್ ಫ್ಲಾಪ್ ಆಗಿದೆ. ಸೊ ಚಿತ್ರಾನ್ನ ಜೂಟಾಗ್ಬಿಟ್ಟೈತೆ, ಏನಫ್. ಬಟ್ ಏನು ಅಂತಂದರೆ, ನಾನು ಈ ಬ್ಲಾಗಲ್ಲಿ ಯಾರಿಗೆ ಹೇಳೋದು ಅಷ್ಟೇ, ಅವ್ರು ನಿಮಗೆ ಬೇಕಾಯ್ತಾರೋ ಬಿಡ್ತಾರೋ, ಅವ್ರು ನಿಮ್ಮಿಂದ ಏನೋ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತವ್ರೆ, ನಿಮ್ಮಿಂದ ಅವರು ನಮ್ಮ ಜೊತೆ ಇದ್ದರೆ. ಈಗಿನ ಕಾಲದಲ್ಲಿ ಜೊತೆಗಿದ್ದವ್ರು ಪಕ್ಕದಲ್ಲಿ ಇದ್ದವ್ರೆ ಏನೋ ಒಂದು ಕೊಡೋಕೆ ಇಷ್ಟ. ಅವ್ರು ಎಲ್ಲಿಂದನೋ ಏನೋ ನಾನು ಕೇಕ್ ಕಟ್ ಮಾಡ್ತೀನಿ ಅವ್ರು ಆಕ್ಸೆಪ್ಟ್ ಮಾಡೋಂಗಿರಬೇಕು. ಸೊ ಇದ್ರ ಮಾತು ಒಬ್ಬರು ತುಂಬ ತಪ್ಪು ಮಾಡೋರೆ. ಬೇರೆ ಫ್ರೆಂಡ್ಸ್ಗಳಾಗಲಿ ಈ ವ್ಲಾಗ್ ಮೂಲಕ ಹೇಳ್ತೀನಿ, ಯಾರು ಹಿಂಗೆ ಮಾಡೋಕೆ ಹೋಗಬೇಡಿ. ಸೊ ಏನೋ ಓಕೆ, ಮತ್ತೆ ಡ್ರ್ಯಾಗ್ ಮಾಡೋದು ಬೇಡ. ಒಂದು ಸೆಕೆಂಡ್, ಹ್ಯಾಪಿ ಬರ್ಡೇ ಬ್ರೋ. ನಾವು ಸಾರಿ ಗೈಸ್, ವ್ಲಾಗ್ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ. ಏನಪ್ಪ, ಬನ್ನಿ ಊಟ ಮಾಡಿ, ಆಮೇಲೆ ಏನು ಅಂತ ಹೇಳ್ತೀನಿ ಗೈಸ್. ಈಗ ಊಟ ಮಾಡುವ ಅಂತ ನಾವು ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀನಿ. ಸೂಪರ್, ನೀವು ಗ್ರೇಟ್ ಗೈಸ್. ಅವಳೀಗ ಸೂಪರ್, ಒಳ್ಳೆ ಶೆಫು, ಸೂಪರ್ ಗೈಸ್, ಒಳ್ಳೆ. ಈಗ ಅಲ್ಲಿ ಅನ್ನದ್ದು ಏನ್ ಹೇಳ ಈಗ, ನಾನು ತಗೊಂಡು ಬಿಡೋದನ್ನ ಸುಡ್ಕೋತೀಯ. ಒಂದು ಒಳ್ಳೆ ಊಟ ಮಾಡುವ, ಊಟ ಮಾಡಿ ಸಿಗ್ತೀನಿ ನಿಮಗೆ. ಬಾಯ್.